ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಏನಂತಂದರೆ ನನ್ನ ತಮ್ಮನ ಬರ್ಡೇ. ಸೊ ಸೆಲೆಬ್ರೇಷನ್ ಅಂತ ಏನಿಲ್ಲ, ಒಂದು ಕೇಕ್ ಕಟ್ ಮಾಡಿಸೋಣ ಅಂತ ಅಷ್ಟೇ ಇದ್ದೀನಿ. ಇವಾಗ ನಾನಲ್ಲಿ ಹೊರಟಿದ್ದೀನಿ, ನೋಡೋಣ ಏನೇನು ಮಾಡ್ತೀನಿ ಅಂತ ಹೇಳಿ. ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ, ಓಕೆನಾ. ಆ್ಯಂಡ್ ನನ್ನ ಔಟ್ಫಿಟ್ ಇದು ನಾನು ನಾನು ಮಿಂತ್ರಲ್ಲಿ ಆರ್ಡ್ರ್ ಮಾಡಿದ್ದು. ಈ ಪ್ಯಾಂಟ್ ಬಂದುಬಿಟ್ಟು ಜುಡಿಯೋಲ್ಲಿ ತೊಗೊಂಡಿದ್ದು. ಸೊ ಸಖತ್ತಾಗಿ ಮ್ಯಾಚ್ ಆಗಿದೆ, ಜೀನ್ಸ್ ಬೇಡ ಅಂತೇಳಿ ಅದನ್ನು ಹಾಕ್ಕೊಂಡಿದ್ದೀನಿ. ಈ ವಾಚ್ ಇವತ್ತು ಇದು ಹಾಕಿದ್ದೀನಿ, ಬ್ಲ್ಯಾಕ್ ಕಲರ್. ಗೈಸ್, ನಾನಿವಾಗ ಆಫೀಸ್ಗೆ ಹೋಗಿ ಆಫೀಸಲ್ಲಿ ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಆಮೇಲೆ ಬರ್ಡೇಗೆ ಹೋಗಬೇಕು. ಸೊ ಗೊತ್ತಿಲ್ಲ ಎಷ್ಟು ಗಂಟೆಗೆ ಹೋಗ್ತೀನಿ, ಏನು ಕತೆ ಅಂಥೇಳಿ. ಬನ್ನಿ ನೋಡೋಣ. ಗೈಸ್, ಆಫೀಸ್ಗೇನೋ ಬಂದೆ. ಈಗ ಟೈಮ್ ಬಂದು 12 ಗಂಟೆ. ಹೊರಟಿದ್ದೆ ತುಂಬ ಲೇಟ್ ಆಗಿತ್ತು. ಸೊ ಹಂಗಾಗಿ ಕ್ಲಿಪ್ ಇಟ್ಟು ಬಂದುಬಿಟ್ಟೆ, ಏನೋ ಒಂದು ಹಾಕ್ಕೊಂಡಿದ್ದೀನಿ ಇವಾಗ. ಗೈಸ್, ಆಫೀಸ್ ಏನೋ ಬಂದೆ. ಕುಂಕುಮ ನೋಡಿ ಎಷ್ಟೊಂದು ಇಟ್ಕೊಂಡು ಬಿಟ್ಟಿದ್ದೀನಿ. ಗೈಸ್, ಬರ್ಡೇ ಕ್ಯಾನ್ಸಲ್. ಯಾಕೆ ಅಂತಂದರೆ ಮೂಡಿಲ್ಲ ಬರ್ಡೇ ಮಾಡೋಕ್ಕೆ. ಸೊ ಹಂಗಾಗಿ ನೋಡೋಣ. ಗೈಸ್, ಒಬ್ಬರನ್ನ ಮೀಟ್ ಆಗೋಕ್ಕಂತ ಬಂದಿದ್ದೀನಿ. ಯಾರಂತ ನಿಮಗೆ ಆಮೇಲೆ ಹೇಳ್ತೀನಿ. ಬಟ್ ಅವರು ಆಚೆ ಹೋಗಿದ್ದಾರೆ. ಸೊ ಹಾಗಾಗಿ ಇವಾಗ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ. ಬೇಜಾರು ಬಂದುಬಿಟ್ಟಿದೆ ಗೈಸ್, ಲೈಫ್ ಯಾಕೋ ಗೊತ್ತಿಲ್ಲ. ಗೈಸ್, ನಾನು ಬೇಗ ಮನೆಗೆ ಹೊರಟೆ. ಯಾಕೆ ಅಂದರೆ ನಾನು ಹೇಳಿದ್ದೆ ಅಲ್ಲ, ನನ್ನ ತಮ್ಮನ ಬರ್ಡೇ ಇದೆ, ಸೆಲೆಬ್ರೇಷನ್ ಇದೆ ಅಂತ ಹೇಳಿ. ಬಟ್ ಅದು ಸ್ವಲ್ಪ ಪ್ಲ್ಯಾನ್ ಚೇಂಜ್ ಆಗಿದೆ, ಗೊತ್ತಿಲ್ಲ ಎಲ್ಲಿ ಏನು ಅಂತ ಹೇಳಿ. ಅದು ಸ್ವಲ್ಪ ಕ್ಯಾನ್ಸಲ್ ಆಗಿದೆ. ಸೊ ಹಂಗಾಗಿ ಬೇಗ ಹೊರಟೆ. ನೋಡೋಣ ಏನು ಮಾಡ್ತೀನಿ ಅಂತ. ಇದು ನೋಡಿ ಗಾಡಿ, ಯಾರ್ದು ಕ್ಲೈಂಟ್ಸ್ ಬರ್ತಾರೆ ಅಲ್ಲ, ಸೊ ಅವ್ರನ್ನ ಕರ್ಕೊಂಡೋಗ್ಲಿಕ್ಕೆ. ಯಾಕಂದರೆ ತುಂಬ ದೊಡ್ಡ ಆಫೀಸ್ ಇದು. ನನ್ನ ಗಾಡಿ ಪಾಪ ಇಲ್ಲೇ ಕೂತಿದೆ. ಇವಾಗ ಬಂದೆ. ಈಗ ಟೈಮ್ ಬಂದು 4:15. ನಾನು ಎಷ್ಟು ಗಂಟೆಗೆ ಹೊರಟಿದ್ದೆ ನನಗೆ ನೆನಪಿಲ್ಲ, ಬಟ್ ಟೈಮ್ ಅಂತೂ ತೊಗೊಂಡಿದ್ದೆ. ಸೊ ನನ್ನ ತಮ್ಮನ ಬರ್ಡೇ ಅಂದಲ್ಲ, ಇನ್ನೂ ಸೆಲೆಬ್ರೇಷನ್ ಗೊತ್ತಿಲ್ಲ, ಎಲ್ಲಿ ಮಾಡ್ತೀನಿ ಏನು ಮಾಡ್ತೀನಿ ಅಂತ ಹೇಳಿ. ಬಟ್ ಒಂದು ಕ್ಯಾನ್ಸಲ್ ಆಗಿದೆ. ಸೊ ಇನ್ನೊಂದು ಇವಾಗ ಯೋಚನೆ ಮಾಡ್ತಾಯಿದ್ದೀನಿ, ಪಾಪ ಏನಾದರೂ ಮಾಡಬೇಕು ಅಂತ ಹೇಳಿ ಅಂತ. ಗೊತ್ತಿಲ್ಲ ಗೈಸ್ ಏನು ಮಾಡ್ತೀನಿ ಅಂತ ಹೇಳಿ. ಸೊ ನೋಡೋಣ, ಓಕೆನಾ. ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ, ನಾನು ಏನು ಬರ್ಡೇ ಮಾಡಿದ್ದೀನೋ ಇಲ್ವಾ ಅಂತ ಹೇಳಿ ಗೊತ್ತಾಗುತ್ತೆ ನಿಮಗೆ. ಗೈಸ್, ಇವಾಗ ನಾನು ಬರ್ಡೇ ಸೆಲೆಬ್ರೇಷನ್ಗೆ ಹೊರಟಿದ್ದೀನಿ. ಏನು ಮಾಡ್ತೀನಿ ಅಂತೇಳಿ ಫುಲ್ ವ್ಲಾಗ್ ನೋಡಿ, ಓಕೆನಾ. ಟೈಗರ್ ಏರೋ ರೆಸ್ಟೋರೆಂಟ್ ಅಂತ ಒಂದಿದೆ ಗೈಸ್, ಅಂದರೆ ಅದು ಬನ್ನೇರುಘಟ್ಟ ಹತ್ರ. ಸೊ ಏನಂದರೆ ಹೋಟೆಲ್ ಥರ ನಾರ್ಮಲ್ ಥೀಮ್ ಇಲ್ಲ, ಒಂದು ಏರೋಪ್ಲೇನಲ್ಲಿ ಅಲ್ಲಿ ನಾವು ಹೋಗಿ ಹೋಟೆಲ್ ಥರ ಅಲ್ಲಿ ಆರ್ಡರ್ ಮಾಡಿಕೊಂಡು ತಿನ್ಬೋದು. ಸೊ ನಾನು ಅಲ್ಲೇ ಹೋಗಿ ಕೇಕ್ ಕಟ್ ಮಾಡಿಸಿ ಅಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡು ಅಲ್ಲಿಗೆ ಹೋದ್ವಿ. ಆ್ಯಕ್ಚುಲಿ ಅದಕ್ಕಿಂತ ಮುಂಚೆ ಅವ್ನಿಗೊಂದು ಶರ್ಟ್ ಆರ್ಡರ್ ಮಾಡಿದ್ದೆ ಅಂದಲ್ವಾ, ಸೊ ಅದನ್ನ ತೋರಿಸ್ಬಿಡ್ತೀನಿ. ಗೈಸ್, ನಾನು ಬಂದಿರೋದು ಟೈಗರ್ ಏರೋ ರೆಸ್ಟೋರೆಂಟ್. ಇಲ್ಲಿ ಇಂಡಿಯನ್, ಚೈನೀಸ್, ತಂದೂರ್, ಸೀ ಫುಡ್, ಅರೇಬಿಯನ್ ಡಿಲೈಟ್ ಎಲ್ಲನೂ ಎಲ್ಲ ಸಿಗುತ್ತೆ. ಆ್ಯಕ್ಚುಲಿ ನಂಗೆ ಅವ್ನು ಏನು ಯಾವ ಥರ ಹಾಕ್ತಾನೆ ಗೊತ್ತು, ಮತ್ತು ಅವ್ನ ಸೈಜ್ ಎಲ್ಲ ಗೊತ್ತು. ಬಟ್ ಗೊತ್ತಿಲ್ಲ ಇದು ಅವ್ನಿಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ ಹೇಳಿ ತೊಗೊಂಡೆ. ಇನ್ ಕೇಸ್ ಅವ್ನಿಗೆ ಇಷ್ಟ ಆಗಿಲ್ಲ ನಾನು ರಿಟರ್ನ್ ಮಾಡಿ ಬೇರೆ ತೊಗೊಳ್ಳೋಣ ಅಂತಲೂ ಇದ್ದೀನಿ. ಸೊ ಗೊತ್ತಿಲ್ಲ ಗೈಸ್, ಅವನ್ನೇ ಕೇಳಬೇಕಷ್ಟೇ ನಾನು. ಗೈಸ್, ನಾನು ಹೇಳಿದೆ ಅಲ್ಲ ನನ್ನ ತಮ್ಮನ ಬರ್ಡೇಗೆ ಪ್ಲ್ಯಾನ್ ಮಾಡ್ತಿದ್ದೀನಿ ಅಂತ ಹೇಳಿ. ಸೊ ಒಂದು ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ಇವಾಗ ಟೈಗರ್ ಏರೋ ರೆಸ್ಟೋರೆಂಟಿಗೆ ಬಂದಿದ್ದೀನಿ. ಇಲ್ಲೇನೆಂದರೆ ಏರೋಪ್ಲೇನ್ ಥರ ರೆಸ್ಟೋರೆಂಟ್ ಮಾಡಿದ್ದಾರೆ. ಸೊ ಅಲ್ಲಿ ನಾವು ಊಟ ಮಾಡೋದು. ಚೆನ್ನಾಗಿದೆ ಗೈಸ್. ಇದು ನಾನು ಸೆಕೆಂಡ್ ಟೈಮ್ ವಿಸಿಟು. ಫಸ್ಟ್ ಟೈಮ್ ನಾನು ವೀಡಿಯೋ ಮಾಡ್ಕೊಂಡಿರಲಿಲ್ಲ. ಸೊ ಸೆಕೆಂಡ್ ಟೈಮ್ ಮಾಡ್ತಾ ಇದ್ದೀನಿ. ಬನ್ನಿ, ಊಟ ಹೇಗಿದೆ ಅಂತ ಅವತ್ತು ನಾನು ನೋಡಿರಲಿಲ್ಲ, ಬರೀ ಬಂದು ಹೋಗಿದ್ದೆ ಅಷ್ಟೇ. ಇವಾಗ ನೋಡೋಣ. ಗೈಸ್, ನಾನು ಆರ್ಡರ್ ಮಾಡಿದ ಕೇಕ್ ನೋಡಿ ಎಷ್ಟು ಚಿಕ್ಕದಾಗಿದೆ. ನಾನು ದೊಡ್ಡದು ಅಂದ್ಕೊಂಡಿದ್ದೆ. ಇದಕ್ಕೇ 400 ರೂಪೀಸ್ ಆಗಿದೆ. ಡಬಲ್ ಚಾಕ್ಲೇಟ್ ಕೇಕ್ ನನ್ನ ತಮ್ಮನ ಹತ್ರ ಕಟ್ ಮಾಡಿಸೋಣ ಅಂತೇಳಿ ಆರ್ಡ್ರ್ ಮಾಡಿದ್ದೀನಿ. ಸೊ ನಾನು ಬಂದಿದ್ದೀನಿ ಗೈಸ್. ಇವಾಗ ನನ್ನ ತಮ್ಮಂಗೋಸ್ಕರ ವೆಯ್ಟಿಂಗ್. ಅವ್ನು ಬಂದಿದ ತಕ್ಷಣ ಕೇಕ್ ಆ್ಯಕ್ಚುಲಿ ತುಂಬ ಚಿಕ್ಕದು, ಅದನ್ನು ಕಟ್ ಮಾಡಿಸ್ಬಿಟ್ಟು ಆಮೇಲೆ ನಾವು ತಿನ್ಕೊಂಡು ಹೋಗೋದಷ್ಟೇ, ಇನ್ನೇನಿಲ್ಲ. ಚೆನ್ನಾಗಿದೆ ಈ ರೆಸ್ಟೋರೆಂಟ್ ಆ್ಯಕ್ಚುಲಿ. ದಿಸ್ ನೀವೇನು ಪ್ಲೇನ್ ನೋಡ್ತಿರೋ ಸೇಮ್ ಟು ಸೇಮ್ ಇರುತ್ತೆ. ಇಲ್ಲಿ 100 ರೂಪೀಸ್ ಇಲ್ಲಿ ಎಂಟ್ರೆನ್ಸ್ ಫೀಸ್ ಇದೆ. ಅದನ್ನು ತೊಗೊಂಡು ಮೇಲೆ ಹೋದರೆ ನಾವು ಮೇಲ್ಗಡೆ ಹೋಗಿ ಚೆನ್ನಾಗಿ ತಿನ್ಬೋದು.
ಮೊಬೈಲ್ ನಂಬರ್ ಸರ್. ಗೈಸ್ ಇದು ನಮ್ಮ ಟಿಕೆಟ್ 8/1/2026 ಪರ್ ಹೆಡ್ಡು 100 ರುಪೀಸು. ಬರೀ ಒಳಗೆ ಹೋಗೋಕ್ಕೆ ಮಾತ್ರ ಇದು ಟಿಕೆಟು. ಅಲ್ಲೋದ್ಮೇಲೆ ನಾವು ಆರ್ಡರ್ ಮಾಡ್ಕೋಬೇಕು. ಕೇಕ್ ಕಟ್ಟಿಂಗ್ ಒಳಗಿಲ್ಲ ಅಂತ ಗೈಸ್, ಒಳಗೆ ಮಾಡಿಸಿದ್ರೆ 1000 ರೂಪಾಯಿ ಆಗುತ್ತೆ. ಅದಕ್ಕೆ ಹೊರಗೇನೆ ಮಾಡಿಸ್ಬೇಕು ಇವಾಗ. ಸುಮ್ಮನೆ ಓಡಾಡ್ಕೊಂಡಿದ್ದೀನಿ ಯಾಕೆಂದರೆ ಅವ್ನು ಇನ್ನೂ ಬಂದಿಲ್ಲ. ಬರೋಕ್ಕೆ ಕಾಯ್ತಾ ಇದ್ದೀನಿ. ಕೈಯಲ್ಲಿ ಕೇಕ್ ಇದೆ, ಜೊತೆಗೆ ಟಿಕೆಟ್ ಇದೆ. ಗೈಸ್ ನನ್ನ ತಮ್ಮ ಬಂದ ನೋಡಿ, ಕಾಣಿಸ್ತಿದ್ಯಾ? ಹಣ ಬಂದ ಅಲ್ಲ, ತಮ್ಮ ಬಂದ. ಸೊ ಅವ್ನು ಬರಲಿ. ನನ್ನ ಕೈಯಲ್ಲೇ ಕೇಕ್ ಇದೆ ನೋಡಿ ಗೈಸ್. ಬರ್ಡೇ ಬಾಯ್ ಬರ್ತಾ ಇದ್ದಾನೆ. ಹ್ಯಾಪಿ ಬರ್ಡೇ ಗೈಸ್. ಒಳಗಡೆ ಕಟ್ ಮಾಡಿಸಿದ್ರೆ 1000 ರೂಪಾಯಿ. ಸುಮ್ಗಾಗಿ ಹೊರಗಡೆ ಇವಾಗ ಇಲ್ಲೇ ಟೇಬಲ್ ಹಾಕಿದ್ದಾರೆ, ಇಲ್ಲೇ ಕಟ್ ಮಾಡಿಸೋಣ ಬನ್ನಿ. ಅಯ್ಯಪ್ಪ ಹೆಂಗಿದೆ ನೋಡು. ಚಾಕು ಇಸ್ಕೊಂಡು ಬಂದಿದ್ದೀನಿ ಇವಾಗ ಹೋಗಿ. ಏನು ಕಾಮಿಡಿ ಗೊತ್ತಾ ನಿಮಗೆ? ಏರೋಪ್ಲೇನ್ ಒಳಗೆ ಕೇಕ್ ಕಟ್ ಮಾಡಿಸಿದ್ರೆ 1000 ರೂಪಾಯಿ ಅಂತೆ. 1000 ರೂಪಾಯಿ ಯಾಕೆ ಅಂದ್ಕೊಂಡು ನಾನು ಹೊರಗಡೆ ಟೇಬಲ್ ಹಾಕಿರ್ತಾರೆ. ಈವನ್ ಅಲ್ಲೂ ಕೂಡ ಸೇಮ್ ಅಲ್ಲ. ನಾನು ಬ್ಲಿಂಕಿಟಲ್ಲಿ ಆರ್ಡ್ರ್ ಮಾಡಿದ್ದು ಲಾಸ್ಟ್ ಮಿನಿಟಲ್ಲಿ ಕೇಕೆಲ್ಲ ಏನು ಬೇಡ ಆಗಿತ್ತು, ಬಟ್ ಸ್ಟಿಲ್ ಆರ್ಡರ್ ಮಾಡಿದೆ. ಸೊ ಹಾಗಾಗಿ ಕಟ್ ಮಾಡ್ಸೋಕ್ಕೆ ಏನು 1000 ರೂಪಾಯಿ ಕೊಡಬೇಕು ಅಂತೇಳಿ ನಾನು ಆಚೆ ಕಡೆನೇ ಮಾಡಿಸ್ದೆ. ಸೊ ಏನಾಗುತ್ತೆ, ಕೇಕ್ನ ಕಟ್ ಮಾಡ್ಕೊಂಡು ನಾವು ಒಳಗಡೆ ಹೋಗ್ಬೋದು. ಆ್ಯಕ್ಚುಲಿ ಕೇಕ್ ಪಾಪ ಉಳಿದಿತ್ತು, ಅಲ್ಲೇ ಒಬ್ಬರು ಸೆಕ್ಯೂರಿಟಿ ಇದ್ದರು, ಅವ್ರಿಗೆ ಎಲ್ಲನೂ ಕೊಟ್ಬಿಟ್ಟೆ. ಅಂದರೆ ಡಬಲ್ ಚಾಕ್ಲೇಟ್ ಐಸ್ ಕ್ರೀಮ್ ಕೇಕ್. ನನಗೆ ಗೊತ್ತಿಲ್ಲ, ನಂಗೆ ಕೇಕ್ ಬಗ್ಗೆ ನಾಲೆಡ್ಜೇ ಇಲ್ಲ ಒಂಚೂರು. ಸೊ ಹೆಂಗೋ ಆರ್ಡರ್ ಮಾಡಿದ್ದೆ, ಬಟ್ ಚೆನ್ನಾಗಿತ್ತು ಕೇಕ್. ಗೈಸ್ ಇವತ್ತು ಫುಲ್ ಫ್ರೀ ಇದೆ. ಏನಂತಂದರೆ ಕೇಕ್ ಕಟ್ಟಿಂಗ್ ಆಯಿತು. ಸೊ ಇವಾಗ ಒಳಗೆ ಹೋಗ್ತಾ ಇದ್ದೀನಿ. ನೀವು ಒಳಗೆ ಹೋಗಿದ ತಕ್ಷಣ ವೆಲ್ಕಮ್ ಮಾಡೋಕ್ಕೆ ಏರ್ ಹಾಸ್ಟೆಸ್ ಇರ್ತಾರೆ. ಯಾರು ಇಲ್ದಿರೋಲ್ಲಿ ಕೂತ್ಕೊಳ್ಳೋಣ. ಒಳಗಡೆ ನೀವು ಏನು ನಿಜವಾದ ಏರೋಪ್ಲೇನಲ್ಲಿ ನೋಡ್ತಿರೋ ಅದೇ ಥರ ಇರುತ್ತೆ. ಅದರ ಬದಲಾಗಿ ಸೀಟ್ಗಳಿರುತ್ತೆ ಅಷ್ಟೇ. ಬಟ್ ವಿಂಡೋ ಹತ್ರಗೆ ಫೋಟೋ ತೊಗೊಂಡು ನೀವು ಸ್ಟೇಟಸ್ ಹಾಕ್ಕೊಂಬಿಟ್ರೆ ಯಾರಾದರೂ ನೀವು ಪ್ಲೇನಲ್ಲೇ ನೀವು ಟ್ರಾವೆಲ್ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡ್ಬಿಡ್ತಾರೆ. ಅಷ್ಟು ನಿಜವಾಗಿದೆ ಅಲ್ಲಿ. ಬರ್ಡೇ ಬಾಯ್ಗೆ ಕೇಕ್ ಕಟ್ ಮಾಡಿಸಿ ಇವಾಗ ಒಳಗೆ ಬಂದಿದ್ದೀವಿ. ಓಕೆ. ಆ್ಯಂಡ್ ಊಟಕ್ಕೆ ತುಂಬ ವೆರೈಟೀಸ್ ಆರ್ಡರ್ ಮಾಡಿದ್ವಿ. ಕಬಾಬ್, ಮಟನ್ ಬಿರಿಯಾನಿ, ಆಮೇಲೆ ಇನ್ನೂ ಸ್ವಲ್ಪ ಚಿಕನ್ ಐಟಮ್ಸ್, ಮಟನ್ ಐಟಮ್ಸ್ ಅಂದ್ಕೊಂಡು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಫುಡ್ ನನಗೇನು ಅಷ್ಟೊಂದು ಇಷ್ಟ ಆಗಿಲ್ಲ. ಗೊತ್ತಿಲ್ಲ, ಮೇ ಬಿ ಅವತ್ತಿಂದ ಹಂಗಿತ್ತೇನೋ, ಬಟ್ ಫುಡ್ ಅಷ್ಟೊಂದು ಇಷ್ಟ ಆಗಿಲ್ಲ. ಎಷ್ಟು ಆಪ್ಷನ್? 1500 1351 ಇನ್ನೊಂದು 1300 ರೂಪಾಯಿ ಅಷ್ಟೇ. ಕೊಡು ನೀನೆ. ತಪ್ಪಾಗಿ ಹೇಳೋದಕ್ಕೆ ನೀನೇ ಪೇ ಮಾಡಬೇಕು. 200 ರೂಪಾಯಿ ಜಾಸ್ತಿ ಐತಿ. 1500 ತಪ್ಪಾಗಿ ಅವನೇ ಪೇ ಮಾಡ್ತೀನಿ. 80 ಆ್ಯಡ್ ಆಗಿರುತ್ತೆ. GST. ಊಟ ಆಯಿತು, ಇವಾಗ ಹೋಗ್ತಾ ಇದ್ದೀನಿ. ಹಿಡ್ಕೊಳ್ಳೋದು ನಿಮಿಷ ಮೀಡಿಯಮ್ ಮಾಡ್ಕೊ. ಗೈಸ್ ಊಟ ಆಯಿತು, ಇವಾಗ ಇಲ್ಲಿಂದ ಹೊರಟೆ. ಸೊ ಇವತ್ತಿನ ಬ್ಲಾಗ್ ಇಷ್ಟೇ. ಬರ್ಡೇ ಬಾಯ್ ಜೊತೆ ಬರ್ಡೇ ಸೆಲೆಬ್ರೇಷನ್ ಜೊತೆಗೆ ಊಟ. ಎಲ್ಲಿ ಅಂದರೆ ಟೈಗರ್ ಹೇರೋ ರೆಸ್ಟೋರೆಂಟಲ್ಲಿ. ಸೊ ಬಾಯ್ ಸರ್. ಗೈಸ್ ಊಟ ಆಯಿತು, ಇವಾಗ ಮನೆಗೆ ಹೋಗಿ ಮಲ್ಕೊಳ್ಳೋದಷ್ಟೇ. ಸೊ ಬರ್ಡೇ ಹಿಂಗಾಯಿತು, ಚೆನ್ನಾಗಿತ್ತು. ಅಂದರೆ ಈ ರೆಸ್ಟಲ್ಲಿ ಬಂದಿದ್ದಕ್ಕೆ ಬರ್ಡೇ ಚೆನ್ನಾಗಾಯಿತು. ಅಂದರೆ ಓವರಾಲ್ ಎನ್ನಾಲು ಚೆನ್ನಾಗಿತ್ತು. ಇವತ್ತಿನ ವ್ಲಾಗ್ ಇಷ್ಟ ಗೈಸ್. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ. ನನ್ನ ತಮ್ಮಂಗೆ ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡಿ. ಬಾಯ್ ಬಾಯ್.